ಈ ನೇತ್ರ ಏನು ಸಂಚು ಮಾಡ್ತಾ ಇದ್ದಾಳೆ. ಅದಕ್ಕೇನೆ ನಾನು ಈ ಮನೆಗಿದ್ದಾಗ ಏನು ಮಾತಾಡಲ್ಲ. ನಾನು ಹೆಂಗಾದ್ರೂ ಮಾಡಿ ಹೊರ ಕಳಿಸ್ಬೇಕಂತೇಳಿ ಏನಾದರೂ ಒಂದು ಹುಡುಕ್ತಾ ಇರ್ತಾಳೆ. ಇರು, ಹೆಂಗಾದ್ರೂ ಆಗಲಿ ಹೋಗಿ ಚಿಕ್ಕ ಸಾವುಕಾರಿಗೆ ಈ ವಿಷಯ ಹೇಳಿ ಬರಬೇಕು. ನೇತ್ರ ಏನೋ ಆಸ್ತಿ ಅದು ಇದು ಅಂತೇಳಿ ಮಾತಾಡ್ತಾ ಇದ್ದು, ಅದೇನು ಅಂತೇಳಿ ಒಂದು ಸ್ವಲ್ಪ ವಿಚಾರಿಸ್ರಿ ಅಂತೇಳಿ ಚಿಕ್ಕ ಸಾವುಕಾರಿಗೂ ಮಲ್ಲಿಗೂ ಹೇಳಿ ಬರ್ತೀನಿ ಹೆಂಗಾದ್ರೂ ಆಗಲಿ. ಈ ನೇತ್ರಿ ಮೊದಲೇ ಒಳ್ಳೆ ಹೇಳಲ್ಲ. ಅದು ಅಲ್ಲದೆ ಈಗ ಚಿಕ್ಕ ಸಾವುಕಾರರ ಮೇಲೆ ಸಾವುಕಾರರಿಗೂ ಕಾಳಮ್ಮವ್ರಿಗೂ ಸಿಟ್ಟೈತಿ. ಬೇರೆ ಮನೆ ಮಾಡ್ಕೊಂಡು ಹೋಗ್ಯವ್ರಿ ಅಂತಾನೆ. ಇದೇ ಸಿಟ್ಟಿನಾಗೆ ಎಲ್ಲಿ ಅವರಿಗೆ ಅನ್ಯಾಯ ಮಾಡ್ತಾರೋ ಏನೋ. ಹೆಂಗಾದ್ರೂ ಆಗಲಿ ಹೋಗಿ ಹೇಳಿ ಬರ್ತೀನಿ. ಸ್ವಲ್ಪ ಹುಷಾರಾಗಿರ್ರಿ. ಈಗ ನೇತ್ರ ಬಂದಿದ್ದಾಳೆ, ಏನೋ ಕಿತಾಪತಿ ಮಾಡ್ತಾಳೆ ಅಂತ ಹೇಳಿ ಹೋಗಿ ಹೇಳಿ ಬರ್ತೀನಿ. ಗುಲಾಬಿ ಗುಲಾಬಿ ಎಲ್ಲಿಗೆ ಹೋಗ್ತಾ ಇದೆಯೇ? ಅದು ಅದು ನೇತ್ರಮ್ಮರೇ ಎಲ್ಲೂ ಇಲ್ಲ, ಇಲ್ಲೇ ಹೊರಗಡೆಗೆ ಹೋಗಿ ಬರೋಣ ಅಂತ ಹೋಗ್ತಿದ್ದೆ ಅಷ್ಟೇನೆ. ಯಾಕೆ ಏನೇನ ಬೇಕಾಗಿತ್ತಾ? ಹೌದಾ, ಸರಿ ಹೋಗು ಹೋಗು, ನನಗೇನು ಬೇಡ, ಹೋಗು ನೀನು. ಸರಿ ಚಿಕ್ಕಮ್ಮರೇ, ಹೋಗಿ ಬರ್ತೀನಿ, ಜಲ್ದಿ ಬರ್ತೀನಿ ಹೇಳ್ರಿ. ಪರವಾಗಿಲ್ಲ, ನಿಧಾನಕ್ಕೆ ಬಾರಿ. ನಾನೇನು ಬೈಯಲ್ಲ ನಿನ್ನ. ನಿಧಾನಕ್ಕೆ ಬಾ, ಹೋಗು. ಸರಿ ಆಯ್ತು. ಹೆಂಗೋ ಸಜ್ಜೆ ಮನೆ ಬಿಟ್ಟು ಅಲ್ಗಿಳಲ್ಲ. ದರಿದ್ರದಾಳು. ಏನಾನ ಮಾತಾಡೋಣ ಅಂತಂದ್ರೆ ಇವಳೊಬ್ಳು ಅಡ್ಡ ಇಲ್ಲಿ. ಈಗ ಹೋಗ್ಯವಳೆ, ನಮ್ಮ ಅಪ್ಪ ನಮ್ಮನ್ನು ಕರೆದು ಈಗಲೇ ಮಾತಾಡ್ಬಿಡ್ಬೇಕು. ಆಸ್ತಿನೆಲ್ಲ ನನ್ನ ಹೆಸರು ಮಾಡ್ಕೊಡ್ರಿ ಅಂತನ ಕೇಳಬೇಕು ಇವತ್ತು. ಹೆಂಗಾದ್ರೂ ಆಗ್ಲೇಳು. ನಮ್ಮಮ್ಮ ಎಲ್ಲಿ ಗೊತ್ತಿವಾಗ? ಯಮ್ಮ ಯಮ್ಮ, ಏನಮ್ಮ ಮಿತ್ರಮ್ಮ? ಏನೂ ಇಲ್ಲ, ಇವಾಗ ಗುಲಾಬಿ ಹೊರಕ್ಕೆ ಹೋಗ್ಯವಳೆ. ಅಪ್ಪ ಎಲ್ಲಿ? ಆಸ್ತಿ ವಿಚಾರ ಮಾತಾಡೋಣ. ನಿಮ್ಮಪ್ಪ ಯಾಕನ ಕೈಕಾಲು ನೋವಂತೆ, ಅದಕ್ಕೆ ಮನೆ ಕೇಳಿತಿ ಒಳಗೆ. ಅಯ್ಯೋ, ಕೈಕಾಲು ನೋವು ಇದ್ದಿದ್ದೇನೆ. ಹೋಗಮ್ಮ, ಕರ್ಕೊಂಬ ಹೋಗು ಇವಾಗ. ಜಲ್ದಿ ಮಾತಾಡಬೇಕು. ನಾನು ಹೋಗಲ್ಲಮ್ಮ, ನಾನು ಹೋಗಿ ಎದ್ದಾಳ್ಸೀರಿ. ನಿಮ್ಮ ಅಪ್ಪಯ್ಯ ನಾನು ಬೈತೈತಿ. ನೀನಾದರೆ ಹೋಗು, ನಿನ್ನಾದರೆ ಬೈಯಲ್ಲ, ಏನೂ ಇಲ್ಲ. ಬರುತ್ತೆ, ಹೋಗು, ಎದ್ದಾಳ್ಸ್ಕೊಂಡು ಕರ್ಕೊಂಬ ಹೋಗು, ಮಾತಾಡೋಣ ಇಲ್ಲೇನು. ಸರಿ ಬಿಡು, ನಾನೇ ಕರ್ಕೊಂಬತ್ತೀನಿ. ಇಲ್ಲೇ ಇರು, ಎತ್ತಗ ಹೋಗ್ಬೇಡ ನೀನು. ಯಾಕಮ್ಮ ನೇತ್ರಮ್ಮ, ಒಳ್ಳೆ ನಿದ್ದು ಬಂದಿತ್ತಮ್ಮ, ನೀನು ಒಳ್ಳೆ ಇವಾಗ ಬಂದು ಎದ್ದಾಳಿಸ್ತೀಯ. ಅಯ್ಯೋ ಯಪ್ಪ, ಬಾಯಿಲಿ ಒಂದು ನಿಮಿಷ. ಆಮೇಲೆ ಮನಿಕೆ ಮೆಂತಿ ಏನೋ ಮಾತಾಡಬೇಕು, ಬಾ ಎದ್ದು. ಏನು ಮಾತಾಡ್ಬೇಕಮ್ಮ? ಇಲ್ಲೇ ಮಾತಾಡು. ಅಯ್ಯೋ, ಇಲ್ಲಿ ನೀನು ಹಬ್ಬಂತಾಗೆ ಮಾತಾಡೋಕ್ಕಾಗಲ್ಲ, ಅಲ್ಲಿ ಅಮ್ಮನೂ ಐತಿ. ಬಾ, ಅಲ್ಲೇ ಮಾತಾಡಬೇಕು. ಅಮ್ಮ, ಅಪ್ಪ ಇನ್ನೂ ಬಂತು. ಜಲ್ದಿ ಹೇಳಮ್ಮ, ಅದೇನು ಅಂತಾರ? ಏನೂ ಇಲ್ಲ ಕಣಪ್ಪ, ಅದು ಅದು ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬಲ್ಲ ತಾನೆ, ಆ ವಿಷಯ ಹೇಳಿರಿ. ಅದೇನು ಅಂತ ಮೊದಲು ಹೇಳಮ್ಮ. ಸಿಟ್ಟು ಯಾಕೆ ಮಾಡ್ಕೊಂಬ ನಿನ್ನ ಮೇಲೆ ನಾನು? ಏನೂ ಇಲ್ಲ, ನಿಮಗೆ ನಿನಗೂ ಅಮ್ಮಯ್ಗೂ ಮಗ ಇದ್ರೂ ಇಲ್ದಂಗಾಗೈತಿ. ಏನೇ ಕಷ್ಟ ಬಂದ್ರೂ ನಾನೇ ಬಂದು ನೋಡ್ಕೋಬೇಕು ಎಲ್ಲನ. ಅದಕ್ಕೇನೆ. ಅದಕ್ಕೆ ಏನು ಮಾಡ್ಬೇಕಮ್ಮ? ಏನೂ ಇಲ್ಲ ಕಣಪ್ಪ, ಹೆಂಗೂ ಅತ್ಲಾಗೆ ನಿಮಗೂ ವಯಸ್ಸಾತು, ಅಮ್ಮಗೂ ಅವಾಗ ಅವಾಗ ಸಣ್ಣ ಕೆಲ್ದಂಗೆ ಆಗುತ್ತೆ, ಸೊಂಟ ನೋವು ಒಂಬುತ್ತೆ. ಅದಕ್ಕೇನೆ ನಿನಗೂ ಅಲ್ಲೇ ಹೊಲನ ಎಲ್ಲ ನೋಡ್ಕೊಂಬಕ್ಕೂ ಆಗಲ್ಲ, ವ್ಯವಹಾರ ನೋಡ್ಕೊಂಬಕ್ಕೂ ಆಗಲ್ಲ. ಅದಕ್ಕೆ ನಿನ್ನ ಹೆಸರಿನಾಗಿರೋ ಆಸ್ತಿನೆಲ್ಲನ ನನ್ನ ಹೆಸರಿಗೆ ಮಾಡಿಸ್ಕೊಡ್ತೀಯಾ? ಕಣಪ್ಪ, ಇದಕ್ಕೆ ಅಮ್ಮನೂ ಒಪ್ಕೊಂಡೈತಿ. ನೀನು ಒಪ್ಕೊಂಬದು ಒಂದೇ ಬಾಕಿ ಇರೋದು. ಹೇಳು ನೋಡು. ಅಲ್ಲ, ಕಷ್ಟಕ್ಕಾಗದೇ ಇರೋ ಮಗ ಬೇಕೋ ಅಥವಾ ಕಷ್ಟ ಸುಖ ಅಂತಂದ್ರೆ ಓಡ್ ಬರೋ ಮಗಳು ಬೇಕೋ ನಿನಗೆ ಅಂತಾನೆ. ಅವನಿಗೆ ಹೆಂಡತಿ ಮಗಳು ಅಷ್ಟೇ ಮುಖ್ಯ, ಅತ್ತೆ ಮಾವ ಮುಖ್ಯ, ನೀವೇನು ಮುಖ್ಯ ಅಲ್ಲ. ನನಗೆ ನೀವೇ ಮುಖ್ಯ, ನೀವೇ ಮೊದಲು. ಮಿಕ್ಕಿದಾರೆಲ್ಲನ ಆಮೇಲೆ. ಯಮ್ಮ, ಹೇಳಮ್ಮ, ನೀನು ಅಪ್ಪಗೊಂದು ಮಾತಾ? ಸುಮ್ಮನೆ ಇದೀಯಾ? ಹೇಳಮ್ಮ, ನೀನು ಹೇಳಿದ್ ಕೇಳುತ್ತೆ. ಕಣಪ್ಪ, ನೇತ್ರಮ್ಮ ಹೇಳೋದು ಸರಿಯಾಗಿ ಐತಿ. ನಮ್ಮ ಕಷ್ಟಕ್ಕೆ ಆಗದೆ ಇರೋಂಗೆ ನಮ್ಮ ಆಸ್ತಿ, ನಮ್ಮ ದುಡ್ಡು ಒಡವೆ ಎಲ್ಲ ಯಾಕೆ ಬೇಕು ಹೇಳು? ನಮಗೆ ಕಷ್ಟ ಅಂತಂದ್ರೆ ನಮ್ಮ ನೇತ್ರಮ್ಮನೆ ಬರೋದು ಯಾವಾಗ್ಲೂ. ಅದಕ್ಕೆ ನೇತ್ರಮ್ಮ ಹೇಳ್ದಂಗೆ ಎಲ್ಲ ಆಸ್ತಿನೂ ನೇತ್ರಮ್ಮನ ಹೆಸರಿಗೆ ಮಾಡ್ಸೋಣ. ಅಲ್ವೇ ಕಾಳಿ, ಏನೋ ಇವಾಗೇನೋ ಏನೋ ಜಗಳ ಆಗೈತೆ, ಹೋಗ್ಯವ್ರೆ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಹಂಗಂತ ಹೇಳಿ ಅವ್ನ ಮಗ ಅಲ್ಲ ಅಂತ ಹೇಳೋಕ್ಕಾಗುತ್ತೆ? ಇರೋದು ನಮಗೆ ಒಬ್ಬನೇ ಮಗ. ಅವನಿಗೆ ಮೋಸ ಮಾಡಿ ನಾವು ಎಲ್ಲ ಆಸ್ತಿನೂ ಆ ಮಗಳ ಹೆಸರಿಗೆ ಬರೆದ್ರೆ ಯಾರನ್ನ ಏನಂತಾರೆ? ಇರೋನೊಬ್ಬ ಮಗ ಅಂತಂದ್ರೆ ಅಲ್ಲ, ಕಷ್ಟಕ್ಕಾಗ್ದೇರನು ಅವನು ಒಬ್ಬ ಮಗ ಆದ್ರೇನು ಇಬ್ಬರಾದ್ರೇನು ಅವನು ಮಗನೇ ಅಲ್ಲ. ಮಗ ಆಗಿದ್ರೆ ಅಪ್ಪ ಅಮ್ಮನ ಕಷ್ಟ ಅಂತ ತಕ್ಷಣ ಓಡ್ ಬರೋನು. ನೋಡು, ಅಲ್ಲ, ಅಮ್ಮಗೆ ಇಷ್ಟೆಲ್ಲ ಕಷ್ಟ ಆಗಿದ್ರು ಅವನೇನಾದ್ರೂ ಬಂದು ಮಾತಾಡ್ಸಿದಾನ? ಹೆಂಗೈದ್ಯಮ್ಮ ಅಂತ ಏನಾದ್ರೂ ಕೇಳಿದಾನ? ಹೇಳು. ನೀನು ಒಳ್ಳೆ ಮಗ ಮಗ ಅಂತೀಯ. ನೇತ್ರಮ್ಮ, ಅವನು ಬರೋನು, ಆದರೆ ಇಲ್ಲಿಗೆ ಬಂದರೆ ನಿಮ್ಮ ಅಮ್ಮಯ್ಯ ಬಾಯಿಗೆ ಬಂದಂಗೆ ಬೈತಾಳೆ ಅವನ್ನ. ಅದಕ್ಕೇನೆ ಬಂದಿಲ್ಲ ಅವನು ಅಷ್ಟೇನೆ. ನನಗೆ ಚೆನ್ನಾಗಿಲ್ದಿದ್ದಾಗ ಅಲ್ಲೇ ಪಂಡಿತರು ಮಂತಕ್ಕೆ ಬಂದು ವಿಚಾರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗೋನೇನಪ್ಪ ಅಂತೇಳಿ ಎಲ್ಲ ವಿಚಾರಿಸ್ತಾ ಕಣಮ್ಮ. ಅವನಿಗೂ ಅಪ್ಪ ಅಮ್ಮಯ್ಯ ಅಂತಂದರೆ ಪ್ರೀತಿ ಐತಿ.
ಆದರೆ ಏನು ಮಾಡೋದು, ನಿಮ್ಮ ಅಮ್ಮಗೆ ಎದ್ರಿಕೊಂಡು ಬರಲ್ಲ ಅಷ್ಟೇ ಅವನು. ನಿಮ್ಮ ಅಮ್ಮನೇ ಬಾಯಿಗೆ ಬಂದಂಗೆ ಬೈದು ಮನೆ ಬಿಟ್ಟು ಹೋಗು, ಕಷ್ಟ ಗೊತ್ತಾಗಲಿ ಅಂತನ ಮನೆ ಬಿಟ್ಟು ಕಳಿಸಿದ್ದು. ಅವರಾಗಿ ಅವ್ರೇನು ಹೋಗಿಲ್ಲ. ಅಲ್ಲ, ಇಷ್ಟೆಲ್ಲ ಆದ್ರೂ ನೀನು ಇನ್ನ ನಾವನ್ನ ಮಗ ಮಗ ಅಂತಾನೆ ಹೇಳ್ತೀಯಲ್ಲಪ್ಪ. ಆಯ್ತು ಬಿಡು, ನಾನು ಎಷ್ಟೇ ನೋಡ್ಕೊಂಡು ಎಷ್ಟೇನೇ ಕಷ್ಟಕ್ಕೆ ಆದ್ರೂ ನನಗೆ ಏನು ಬೆಲೆ ಇಲ್ಲ ನಿಮ್ಮ ಹತ್ರ. ನಾನು ಹೋಗಿವಾಗಿನ ನಿಮ್ಮ ತಕ್ಕ ಕೇಳ್ತೀನಲ್ಲ, ಬಿಡ್ರಿ, ಏನು ಕೊಡ್ಬೇಡ್ರಿ, ನಿಮ್ಮ ಮಗುಗೆ ಎಲ್ಲ ಆಸ್ತಿನೂ ಕೊಡ್ರಿ. ನಾನು ಇನ್ಮೇಲೆ ಬರೋದು ಇಲ್ಲ, ಏನೂ ಇಲ್ಲ. ಏನೋ ನಮ್ಮ ಅಪ್ಪ ಅಮ್ಮಯ್ಯ ನಮ್ಮ ಅಣ್ಣಯ್ಯನು ನೋಡ್ಕೊಂಬಲ್ವಲ್ಲ ಅಂತೇಳಿ ನಾನಾದ್ರೂ ಬಂದು ನೋಡ್ಕೋಬೇಕು ಅಂತ ಹೇಳಿ ಎಲ್ಲ ಕೆಲಸನೂ ಬಿಟ್ಟು ಬರ್ತೀನಿ. ಅಂತ ಮನೆ ಕೊಟ್ಟರು ಹೆಂಗೋ ಅತ್ಲಾಗೆ ಹೊಂದ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನನ್ನ ಮಾತಿಗೆ ನೀವೇನು ಬೆಲೆ ಕೊಡ್ತೀರಾ ಇವತ್ತು? ನಾನಿರೋದಕ್ಕೆ ಹೆಂಗೋನ ಅಮ್ಮನೂ ಆಗಲಿ ನಿನ್ಗಾಗಲಿ ಏನಾನ ಚೆನ್ನಾಗಿಲ್ಲ ಅಂತಂದರೆ ನೋಡ್ಕೊಂತೀನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗಿದೆ ಕರ್ಕೊಂಡು ಹೋಗ್ತೀನಿ, ಪಂಡಿತ ಕರ್ಕೊಂಡು ಹೋಗಂಗಿದೆ ಕರ್ಕೊಂಡು ಹೋಗ್ತೀನಿ. ಇನ್ನೇನು ನೋಡ್ಕೋಬೇಕು? ನಾನೇ ತಾನೇ ನೋಡ್ಕೊಂಬೋದು. ಮಗ ಮಗ ಅಂತ ಹೇಳಿ ಇನ್ನನ ನೀನು ಆಸೆ ಇಕ್ಕೊಂಡಿದ್ಯಲ್ಲಪ್ಪ. ಹೋಗ್ಲಿ ಬಿಡು, ನೋಡೋಣ. ನಿನಗೆ ಇನ್ನು ಮಗನ ಮೇಲಿನ ಮೋಹ ಇನ್ನು ಹೋಗಿಲ್ಲ ಅನ್ಸುತ್ತೆ. ಅದು ಯಾವಾಗ ಹೋಗುತ್ತೋ ಏನೋ. ಇಷ್ಟೆಲ್ಲ ಆದ್ರೂ ನಿನಗಿನ್ನ ಮಗ ಅಂಬ ಹುಚ್ಚು ಹೋಗಿಲ್ಲ. ಆಯ್ತು ಬಿಡು. ಎಷ್ಟೇ ಆಗಲಿ ನಮ್ಮ ವಂಶನ ಉದ್ಧಾರ ಮಾಡೋನು, ನಮ್ಮ ವಂಶ ಮುಂದುವರ್ಸ್ಕೊಂಡು ಹೋಗೋನು ಅವನೇ ಅಲ್ವೇನಮ್ಮ. ಅವನಿಗೆ ಆಸ್ತಿ ಕೊಡ್ದಲೇ ನಿನಗೆ ಎಲ್ಲ ಆಸ್ತಿ ಕೊಟ್ಬಿಟ್ರೆ ಯಾರನ್ನ ಏನಂಬಲ್ಲ ಊರಿನ ಜನಗಳು. ಊರಿನ ಜನ ಸಾವಿರ ಮಾತಾಡ್ತಾರೆ. ನಿನಗೆ ಗೊತ್ತಿರಬೇಕು ನಿಮ್ಮನ್ನ ಯಾರು ನೋಡ್ಕೊಂತಾರೆ ಅಂತಾನೆ. ಯಾರು ನೋಡ್ಕೊಂತಾರೋ ಅವ್ರಿಗೆ ಆಸ್ತಿ ಕೊಡ್ಬೇಕೆ ಹೊರತು ಮಗ ಅಂತ ಹೇಳಿ ಅವನಿಗೆಲ್ಲ ಕೊಡಕ್ ಹೋಗ್ಬಾರ್ದು. ಹೊಲ್ತಕ್ಕೆ ಬರ್ಬೇಕಾರೆ ನನ್ನೇನೆ ಕಪಾಳ ಕೊಯ್ದ, ಎಂತೆಂತ ಮಾತು ಬೈದ. ಅಷ್ಟೆಲ್ಲನ ಎಲ್ಲ ಬೈದು ನನ್ನ ಒದ್ರೂ ನೀನು ಇನ್ನನ ಅವನ ಪರವಾಗಿ ಮಾತಾಡ್ತೀಯಲ್ಲಪ್ಪ. ಹೂ ಕಣ್ರಿ, ಅವನು ನಮ್ಮ ಕಷ್ಟಕ್ಕಾಗನಲ್ಲ ರಾಜ. ಹೆಂಚಿ ಮಾಡ್ಕಟ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಇವಾಗ ಹೆಂಗ ಆತ್ಲಾಗೆ ಕೆಲಸನೂ ಸಿಕ್ಕೈತಿ. ಅವನಿಗೇನು ಆಸ್ತಿ ಬೇಕು ಅಮ್ಮಂಗಿದ್ದಿದ್ರೆ ನಾವು ಏನೇ ಬೈದ್ರೂ ಹೆಂಗ ಬಿಡು ಅಪ್ಪ ಅಮ್ಮಯ್ಯ ಬದುಕಕ್ಕೆ ಬೈತಾರೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡಂಗೆ ಇಲ್ಲೇ ಇರೋನು. ನಾವೇನೋ ಒಂದು ಮಾತು ಬೈದ್ವಿ ಅಂತೇಳಿ ಹೆಂಡತಿ ಮಾತು ಕಟ್ಕೊಂಡು ಹೋಗ್ಯವನಿ ಅತ್ತೆ ಮಾವನ್ ನೋಡ್ಕೊಂಬಕ್ಕಿ, ಅವ್ರ ಸೇವೆ ಮಾಡಕ್ಕಿ. ಹೋಗ್ಲಿ ಬಿಡಮ್ಮ, ಅವನು ಎಷ್ಟೇ ಆಗಲಿ ಗಂಡು ಮಗ ಅಲ್ವಾ. ಏನೇ ತಪ್ಪು ಮಾಡಿದ್ರು ಅಪ್ಪ ಯಾವ ತಪ್ಪು ಕಾಣಲ್ಲ. ನೇತ್ರಮ್ಮ, ನೀನು ಹಿಂಗೆ ಮಾತಾಡಿರೆ ನಾನು ಏನು ಮಾಡಬೇಕು ಹೇಳಮ್ಮ. ಸ್ವಲ್ಪ ಯೋಚನೆ ಮಾಡೋಕ್ಕೂ ನನಗೂ ಟೈಮ್ ಕೊಡು. ನೋಡೋಣ, ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತಾನೆ. ಯೋಚನೆ ಮಾಡಕ್ಕೆ ಇನ್ನೇನು ಉಳಿದೈತಪ್ಪ, ಇನ್ನೇನೈತಿ? ಅವನಂತೂ ಈ ಮನೆಗಂತೂ ಬರಲ್ಲ, ನಿಮ್ಮ ಕಷ್ಟಕ್ಕಂತೂ ಆಗಲ್ಲ. ನೀವು ಸಾಯ್ಬೇಕಾರೆ ನಿಮ್ಮ ಬಾಯಿ ನೀರು ಬಿಡ್ಬೇಕಾಗಿರೋಳು ನಾನೇನೆ. ಅದನ್ನ ಅರ್ಥ ಮಾಡ್ಕೊಂಡು ನಾನು ಹೇಳ್ದಂಗೆ ಸುಮ್ಮನೆ ಆಸ್ತಿ ಎಲ್ಲ ನನ್ನ ಹೆಸರು ಮಾಡ್ಸೋದು ಕಲ್ತ್ಕ. ಮಗ ಮಗ ಅಂತ ಹೇಳಿ ಆಸೆ ಬಿಟ್ಬಿಡು ಅವನ್ನ. ಮಗನೇ ಇಲ್ಲ ಅಂದ್ಕೊಂಡ್ಬಿಡು ನೀನು ಸುಮ್ಮನೆ. ಅಯ್ಯೋ, ನೀನು ಹೇಳೋದು ಕೇಳೋಕ್ಕಷ್ಟೇ ಚೆನ್ನಾಗೈತಿ, ಅದು ಯಾವತ್ತೂ ನಡೆಯಲ್ಲ ಕಣಮ್ಮ. ಮಗುಗೂ ಆಸ್ತಿಗೆ ಹಕ್ಕಿರುತ್ತೆ. ಅದೆಲ್ಲ ಬೇಡ ಕಣಪ್ಪ. ಈಗ ನೀನು ಆಸ್ತಿನ ಮಾಡಿಸ್ತೀಯ ಇಲ್ವಾ ಅಷ್ಟೇ ಹೇಳು. ಆಮೇಲೆ ಮಿಕ್ಕಿದ್ದ ನಾನು ನೋಡ್ಕೊಂತೀನಿ. ಅದು ಹೆಂಗೆ ಮಾಡಿಸ್ಕೋಬೇಕು ಅಂಬದ ನಾನೆಲ್ಲ ತಿಳ್ಕೊಂಡು ಯಾರಿಗೂ ಗೊತ್ತಾಗ್ದಂಗೆ ಒಳಂದೊಳಗೇನೆ ನನ್ನ ಹೆಸರಿಗೆ ಮಾಡಿಸ್ಕೊಡಿವಿ ಅಂತ ನೀನು ಒಬ್ಬ ಒಪ್ಕ ಮೊದಲು. ಅಮ್ಮಯಿಂದೇನೋ ಒಪ್ಕೊಳೈತಿ, ಅಮ್ಮಯಿಂದೇನು ಸಮಸ್ಯೆ ಇಲ್ಲ. ಈಗ ನೀನು ಒಬ್ಬನೇ ಒಪ್ಕೋಬೇಕಾಗಿರೋನು ಮುಖ್ಯವಾಗಿ. ಅಯ್ಯೋ, ನೀನು ಹಿಂಗೆ ಇದ್ದಕ್ಕಿದ್ದಂಗೆ ಹಿಂಗೆ ಹೇಳಿರೆ ಹೆಂಗಮ್ಮ? ಒಂದು ಸ್ವಲ್ಪ ದಿನ ಟೈಮ್ ಕೊಡು, ಯೋಚನೆ ಮಾಡ್ತೀನಿ. ನನಗೂ ಯಾಕೋ ತಲೆನೋಯ್ತೈತೆ. ಒಂದು ಸ್ವಲ್ಪ ಅಲ್ಲಿ ಹೊರಕ್ಕೆ ಹೋಗಿ ಅಲ್ಲಿ ಹೋಟ್ಲಾಗೆಲ್ಲ ನಾನು ಟೀ ಕುಡಿದು ಬರ್ತೀನಿ. ನೋಡೋಣ, ಯೋಚನೆ ಮಾಡ್ತೀನಿ. ನಾಳೆ ಕನ್ನಡದನ ಹೇಳ್ತೀನಿ ಅದಲ್ಲಿ ಏನು ಮಾಡೋಣ ಅಂತಾನೆ. ಇನ್ನು ಯೋಚನೆ ಮಾಡಕ್ಕೆ ಏನು ಉಳಿದೈತಪ್ಪ? ಇನ್ನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ? ಸರಿ ಆಯ್ತು ಬಿಡು, ಯೋಚನೆ ಮಾಡಿ ಜಲ್ದಿ ಹೇಳು. ನಾಳೆ ಇಷ್ಟೊತ್ತಿಗೆ ಹೇಳ್ಬೇಕು ನೀನು ಯಾವುದೂ. ಹಂಗ ಸರಿ ಅಮ್ಮ, ಯೋಚನೆ ಮಾಡಿ ಹೇಳ್ತೀನಿ. ನಾನು ಹೊರಕ್ಕೆ ಹೋಗಿ ಬರ್ತೀನಿ. ಹಂಗೆ ಬಿಡಮ್ಮ ನೇತ್ರಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ನೋಡ ನೀರು ಒಂದು ದಿವಸ ಕಾಯೋದ್ರಾಗ ಏನೂ ಹೋಗಲ್ಲ. ನಮ್ದೇನು ಗಂಟೇನು ಒಂದಿನ ಕಾಯಿ ಇಷ್ಟು ದಿನನೇ ಕಾದಿದೆಯಂತೆ. ನೋಡೋಣ, ಯೋಚನೆ ಮಾಡಿ ಹೇಳಿ ನಿಮ್ಮ ಅಪ್ಪಯ್ಯ ನಿಧಾನಕ್ಕೆ. ಆತ್ರವಾಗಿ ಯಾವುದಕ್ಕೂ ಮುಂದುವರಿಬಾರ್ದು ನಾವು. ಸರಿ ಅಮ್ಮ, ನೀನು ಹೇಳ್ದಂಗೆ ಆಗಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.